ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಅನೇಕ ಬಾರಿ ನಾನು ದೇಹದಲ್ಲಿ ಬರುವ ಗಂಟುಗಳ ಬಗ್ಗೆ ಹೇಳ್ತಾ ಇರ್ತೀನಿ. ಇವತ್ತು ನಿಮಗೆ ಸಿಸ್ಟ್ಗಳ ಬಗ್ಗೆ ಹೇಳ್ತೀನಿ. ಸಿಸ್ಟ್ ಅಂದರೆ ಏನಾದರೂ ಮೆಟೀರಿಯಲ್ ಒಳಗಡೆ ತುಂಬಿಕೊಂಡಿರುತ್ತೆ. ಸಿಂಪಲ್ ಎಕ್ಸಾಂಪಲ್ ಅಂದರೆ ನಿಮ್ಮ ತಲೆಯಲ್ಲಿ ಇಷ್ಟಪ್ಪ ಗಂಟು ಬೋರ್ ಥರ ಕಾಣಿಸ್ಕೊಳ್ಳುತ್ತೆ. ನಿಮಗೆ ಭಯ ಬರುತ್ತೆ ಏನೋ ಇದು ಅಂತ. ಅದು ಚರ್ಮದ ಕೆಳಗಡೆ ಈ ಗ್ರಂಥಿಗಳಿರ್ತವೆ, ಸ್ವೆಟ್ ಗ್ಲ್ಯಾಂಡ್ಸ್ ಇರ್ತವೆ. ಅದರಲ್ಲಿ ಬರುವಂಥ ಡರ್ಮಾಯ್ಡ್ ಸಿಸ್ಟ್ ಅಂತೀವಿ. ಅದು ತೆಗೆದ ಮೇಲೆ ಕಟ್ ಮಾಡಿದರೆ ಅದರೊಳಗೆ ಮೆಟೀರಿಯಲ್, ಟೂತ್ ಪೇಸ್ಟ್ ಲೈಕ್ ಮೆಟೀರಿಯಲ್ ಇರುತ್ತೆ. ಅದಕ್ಕಿಂತ ಭಾಳ ಕಾಮನ್ ಅಂದರೆ ಬೆನ್ನ ಮೇಲೆ ನಿಮ್ಗೆ ಯಾಕೋ ಈ ನಡುವೆ ಒಂದು ಗಂಟು ಕಾಣಿಸ್ಕೊಂಡಿದೆ, ಅದರ ಮೇಲೆ ಒಂದು ಕಪ್ಪು ಚುಕ್ಕೆ ಇದೆ ಅಥವಾ ನೀಲಿ ಚುಕ್ಕೆ ಇದೆ. ಅದನ್ನು ಮೆಲ್ಲಗೆ ಅದ್ಮಿದ್ರೆ ಶೇಪ್ ಚೇಂಜ್ ಆಗುತ್ತೆ. ನೀವು ಗೋಧಿ ಹಿಟ್ಟನ್ನ ಕಲಸೋವಾಗೆ ಹಿಂಗೆ ಮಾಡ್ತಿರಲ್ಲ, ಅದನ್ನು ನಾವು ಅತ್ತ ಇತ್ತ ಶೇಪ್ ಚೇಂಜ್ ಮಾಡ್ಬೋದು. ಇದನ್ನು ನಾನು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀನಿ. ಇದನ್ನು ಮೋಲ್ಡಿಂಗ್ ಸೈನ್ ಅಂತೀವಿ. ಯು ಕ್ಯಾನ್ ಮೋಲ್ಡ್, ಶೇಪ್ ಚೇಂಜ್ ಮಾಡ್ಬೋದು. ಅದರೊಳಗಿರೋ ಮೆಟೀರಿಯಲ್ಲು ಟೂತ್ ಪೇಸ್ಟ್ ಲೈಕ್ ಮೆಟೀರಿಯಲ್ ಅಂತೀವಿ. ಆ ಪಂಕ್ಟಮ್ ಇದೆಯಲ್ಲ, ಏನು ನೀವು ನೋಡ್ತಿರಲ್ಲ, ಅದು ಸೆಬೇಷಿಯಸ್ ಡಕ್ಟ್ನ ಮೂತಿ. ನಮ್ಮ ದಿನ ಮನುಷ್ಯ ಸ್ವೆಟ್ಟಿಂಗ್ ಆಗ್ತದೆ. ಬೇಸಿಗೆಯಲ್ಲಿ 400-500 ml ಸ್ವೆಟ್ ಮಾಡ್ತೀವಿ. ಈ ಸ್ವೆಟ್ ಗ್ಲ್ಯಾಂಡ್ ಮೂತಿ ಏನಾದರೂ ಬ್ಲಾಕ್ ಆದರೆ ಅದರೊಳಗೇ ಸೇರಿಕೊಳ್ಳುತ್ತೆ. ಇದನ್ನು ಸೆಬೇಷಿಯಸ್ ಸಿಸ್ಟ್ ಅಂತೀವಿ. ದಯವಿಟ್ಟು ನೀವು ಇಂಥ ಸಿಸ್ಟ್ಗಳ್ನ ನನಗೇನೂ ಆಗಲ್ಲ, ನೋವಿಲ್ಲ ಅಂತ ಬಿಟ್ಕೊಂಡಿದ್ರೆ ಒಂದಿನ ಪಸ್ಸಾಗಿ ವಾಸನೆ ಬರ್ತದೆ. ಅದಕ್ಕೆ ಈ ಗಂಟುಗಳಲ್ಲಿ ಯಾವುದನ್ನು ತೆಗಿಬೇಕು ಯಾವುದನ್ನು ತೆಗಿಬಾರ್ದು ಅಂತ ನನಗೆ ಗೊತ್ತಿರುತ್ತೆ ಒಬ್ಬ ಸರ್ಜನ್ ಆಗಿ. ನಿಮಗೆ ಲೈಪಮ್ ಆದರೆ ಇರಲಿ ಬಿಡ್ರಿ ಅಂತೀನಿ, ನಾನು ನೋಡೋಣ ಅಂತೀನಿ. ಆದರೆ ಸೆಬೇಷಿಯಸ್ ಸಿಸ್ಟ್ ಅಂತ ಬಂದರೆ, ಡರ್ಮಾಯ್ಡ್ ಸಿಸ್ಟ್ ಅಂತ ಬಂದರೆ ಇಮ್ಮಿಡಿಯೇಟ್ಲಿ ಲೋಕಲ್ ಅನಸ್ತೇಷಿಯಾ ಕೊಟ್ಟು ತೆಗೆದು ನಿಮಗೆ ತೋರಿಸ್ತೀವಿ ಇದರೊಳಗೆ ಚೀಲ ಇತ್ತು ಅಂತ. ಒಂದು ಸಾರಿ ತೆಗೆದ್ರೆ ಇಟ್ಸ್ ಎ ಪರ್ಮನೆಂಟ್ ಸೊಲ್ಯೂಷನ್. ಸೊ ದಯವಿಟ್ಟು ನಿಮ್ಗೆ ಆ ರೀತಿಯ ಸ್ವೆಲ್ಲಿಂಗ್ಗಳಿದ್ದಾಗೆ ನನಗೆ ಗೊತ್ತಾಗುತ್ತೆ ಇದು ಸಿಸ್ಟಾ, ಇದು ಬಿನೈನ್ ಸ್ವೆಲ್ಲಿಂಗಾ, ಇದನ್ನು ಮೆಲಿಗ್ನೆಂಟ್ ಸ್ವೆಲ್ಲಿಂಗಾ. ಯಾಕೆ ಇನ್ನೊಂದು ಮಾತು ಹೇಳ್ತೀನಿ ಅಂದರೆ, ಇಷ್ಟೊತ್ತು ಮಾತನಾಡುವಾಗ ಇನ್ನೊಂದು ಡೇಂಜರಸ್ ಕಂಡೀಷನ್ ಇದೆ, ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ನಿಮ್ಮ ಉಗುರಿನ ಕೆಳಗಡೆ ಒಂದು ಮಚ್ಚೆ ಶುರುವಾಗುತ್ತೆ, ಕಪ್ಪಗಿರುತ್ತೆ ಅಥವಾ ಬ್ಲೂ ಇರುತ್ತೆ. ಇದನ್ನು ಮೆಲನಿನ್ ಅಂತೀವಿ, ಮೆಲನೋಮಾ ಅಂತೀವಿ ನಾವು. ಮೆಲನಿನ್ ಅಂದರೆ ನೋಡಿ, ನಿಮ್ಮ ಬಣ್ಣ ಇದೆಯಲ್ಲ, ಮನುಷ್ಯನ ದೇಹದ ಬಣ್ಣ, ಕೆಲವರು ಸ್ವಲ್ಪ ಬೆಳ್ಳಗಿರ್ತಾರೆ, ಕೆಲವರು ಕಪ್ಪಗಿರ್ತಾರೆ, ತೀರ ಕಪ್ಪಗಿರುತ್ತೆ. ಇದೆಲ್ಲ ಕಾರಣ ಬೈ ಬರ್ತೆ ನಿಮ್ಮದು ಡಿಟರ್ಮೈನ್ ಆಗಿರುತ್ತೆ. ನಿಮ್ಮ ಚರ್ಮದ, ನಿಮ್ಮ ಕಣ್ಣಿನ ಬಣ್ಣ ಏನಿರಬೇಕು ಅಂತ. ಅದನ್ನು ಪಿಗ್ಮೆಂಟೇಷನ್ ಅಂತೀವಿ ನಾವು. ಪಿಗ್ಮೆಂಟ್ ಸೆಲ್ಸ್ ಇರ್ತವೆ ನಿಮ್ಮ ಚರ್ಮದಲ್ಲಿ. ಆ ಪಿಗ್ಮೆಂಟ್ ಸೆಲ್ನಿಂದ ಒಂದು ಕ್ಯಾನ್ಸರ್ ಬರುತ್ತೆ, ಅದನ್ನು ಮೆಲನೋಮಾ, ಮೆಲಿಗ್ನೆಂಟ್ ಮೆಲನೋಮಾ ಅಂತೀವಿ. ದಯವಿಟ್ಟು ಯಾವತ್ತಾದರೂ ನಿಮ್ಮ ಉಗುರಿನ ಕೆಳಗಡೆ ಏನಾದರೂ ಕಪ್ಪಿಗೆ ಅಥವಾ ಬುಲು ಈ ನಡುವೆ ಬರ್ತಾ ಇದೆ ಅಂತ ಅಂದರೆ, ಇದು ನೋಡೋಕ್ಕೆ ಇಷ್ಟು ಚಿಕ್ಕದಿರುತ್ತೆ, ನೀವು ಹಂಗೆ ಬಿಟ್ಟರೆ ನೀವು ಒಂದು 10 ದಿನ ಬರೋಷ್ಟೊತ್ತಿಗೆ ಇಲ್ಲಿಂದ ಅದು ಹೆಂಗೆ ಬ್ಲಡ್ನಾಗ ಹೋಗಿ ನಿಮ್ಮ ಲಿವರ್ ಇಷ್ಟು ತಪ್ಪ ಊದ್ಕೊಳ್ಳುತ್ತೆ. ಇದನ್ನು ಪ್ರೈಮರಿ ಅಂತೀವಿ, ಅದನ್ನು ಸೆಕೆಂಡ್ರಿ ಅಂತೀವಿ. ಎಷ್ಟೋ ಸಾರಿ ಕಣ್ಣಿನಲ್ಲಿ ಗ್ಲಾಸ್ ಐ ಹಾಕ್ಕೊಂಡಿರ್ತಾರೆ. ಯಾಕೆ ಹಾಕ್ಕೊಂಡಿರ್ತಾರೆ ಅಂದರೆ ಅವ್ರ ಕಣ್ಣಲ್ಲಿ ಮೆಲನೋಮಾ ಆಗಿ ಯಾರೋ ಸರ್ಜನ್ ತೆಗೆದಿರ್ತಾನೆ. ಸೊ ಮೆಲನೋಮಾ ಬಗ್ಗೆ ಅಂದರೆ ಬರ್ತ್ ಮಾರ್ಕ್ಸ್. ಕೆಲವು ಮಕ್ಕಳು ಹುಟ್ಟಿದಾಗೆ ಒಂದು ಮಚ್ಚೆ ಇರುತ್ತೆ, ಕುತ್ತಿಗೆಯಲ್ಲಿರುತ್ತೆ, ಇದರಲ್ಲಿರುತ್ತೆ. ಅದು ಏನಾದರೂ ಈಚೀಚೆಗೆ ದೊಡ್ಡದಾಗ್ತಾಯಿದ್ರೆ, ಇಚ್ಚಿಂಗ್ ಬಂದರೆ, ಅದ್ರ ಬಣ್ಣ ಚೇಂಜ್ ಆದರೆ ಮೆಲನೋಟಿಕ್ ಮೆಲನೋಮಾ ಅಂತೀವಿ. ಆ ರೀತಿ ಏನಾದರೂ ಇದ್ದರೆ ನೀವು ನಮ್ಮ ಹತ್ರ ಬೇಗ ಬಂದು ತೋರಿಸ್ಕೊ. ಯೂಶ್ವಲಿ ಸಬ್ ಅಂಗುವಲ್ ಮೆಲನೋಮಾ ಅಂತೀವಿ ನಾವು. ಅಂಗುವಲ್ ಅಂದರೆ ಉಗುರು, ಸಬ್ ಅಂದರೆ ಅದರ ಕೆಳಗಡೆ ಇರುವಂಥ ಬಿನೈನ್ ಸ್ವೆಲ್ಲಿಂಗ್ನ ಅದನ್ನು ನಾವು ಅಂತೀವಿ. ಅಪರೂಪದಲ್ಲಿ ಅಪರೂಪ, ತುಂಬ ಕಾಮನ್ ಆಗಿರಲ್ಲ. ಆದರೆ ತುಂಬ ಜನ ಪೇಷಂಟ್ ಬಂದಾಗೆ ಇಷ್ಟು ಲೇಟಾಗಿ ಯಾಕೆ ಬಂದರು ಅನ್ಕೋತೀವಿ. ಸೊ ನನ್ನ ಮಾತನ್ನು ಕೇಳಿದ ಮೇಲೆ ನಮ್ಮ ಮೀಡಿಯಾ ಹೆಸರೇ ಮರ್ತೋಗ್ತೀನಲ್ಲಪ್ಪ, ಪ್ರಜಾಧ್ವನಿಯಲ್ಲಿ ಮಾತಾಡ್ತಾ ಇದ್ದೀನಿ ಕೂತ್ಕೊಂಡು. ನನ್ನ ಪ್ರಜಾಧ್ವನಿಯಲ್ಲಿ ನನ್ನ ಈ ಮಾತನ್ನು ಕೇಳಿದ ಮೇಲೆ ಹೆದರ್ಕೋಬೇಡಿ, ಬಟ್ ನಿಮ್ಗೆ ಅವೇರ್ನೆಸ್ ಬರಲಿ. ಯಾರಿಗೇ ಆಗಲಿ ನೀವು ನೋಡ್ದಂಗೆ ಉಗುರು ಕೆಳಗಡೆ ಏನಾದರೂ ಕಪ್ಪು ಸ್ವೆಲ್ಲಿಂಗ್ ಇದ್ದರೆ ಅದನ್ನು ಬಂದು ನಮ್ಮ ಹತ್ರ ತೋರಿಸ್ಕೊಳ್ಳಿ. ಇದು ಭಾಳ ಇಂಪಾರ್ಟೆಂಟು. ಥ್ಯಾಂಕ್ ಯು.